ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಅತುಲ್ ಸುಭಾಷ್ ಅವರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಗಂಡಂದಿರು ಈಗಾಗಲೇ ತಮ್ಮ ನೋವಿನ ಸಿಟ್ಟಿನ ಮೂಟೆಯನ್ನು ಎಲ್ಲೆಂದರಲ್ಲಿ ಕಸದ ಬುಟ್ಟಿಯೊಳಗಡೆ ಹಾಕಿರುವಂತಹ ಘಟನೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ನಾವು ಬನಶಂಕರಿಯಲ್ಲಿದ್ದೀವಿ. ಬನಶಂಕರಿಯ ಏನು ರಸ್ತೆ ಪಕ್ಕದಲ್ಲಿ ಕಸದ ತೊಟ್ಟಿ ಏನಿದೆ ಅಲ್ಲಿ ಈ ರೀತಿಯ ಒಂದು ಮೂಟೆ ಕಾಣಿಸ್ತಾ ಇದೆ. ಇದರಲ್ಲಿ ಗಂಡಸರ ನೋವಿನ ಸಂಕಟಗಳು ಕೂಡ ಈ ಒಂದು ಮೂಟೆಯಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಒಂದಷ್ಟು ಅವರ ಏನು ನೋವೇನಿದೆ, ವೇದನೆ ಏನಿದೆ ಅದೆಲ್ಲವನ್ನೂ ಕೂಡ ಬರೆದು ಆ ಮೂಟೆ ಮೂಲಕ ಮೂಟೆಯನ್ನ ಕಸದ ತೊಟ್ಟಿಯಲ್ಲಿ ಎಸ್ತಿರುವಂಥದ್ದು ನಾವು ನೋಡ್ತಾ ಇದೀವಿ. ಅಂದ್ರೆ ಅದರಲ್ಲಿ ಒಂದಷ್ಟು ಬರೆದಿದ್ದಾರೆ. ಇದು ಹೆಂಡತಿ ದುಡ್ಡು ಮಾಡೋದಿಕ್ಕೆ ಬಂದಿರುವಂಥದ್ದು. ಅದರಿಂದ ಏನು ಆ ಒಂದು ಬಟ್ಟೆಯ ಮೂಟೆ ಇಲ್ಲಿದೆ, ಅದನ್ನ ಮುಟ್ಟಬೇಡಿ ಅನ್ನುವಂಥದ್ದು ಇಲ್ಲಿದೆ. ಅಂದ್ರೆ ಕಸದ ತೊಟ್ಟಿಯಲ್ಲಿ ಈ ರೀತಿಯ ಒಂದು ಮೂಟೆಯನ್ನ ಹಾಕಿ ಬರೆದಿರುವಂಥದ್ದು. ಅಂದ್ರೆ ಅವರ ಏನು ನೋವೇನಿದೆ ಅದನ್ನ ಬರಹದ ಮೂಲಕ ಈ ಒಂದು ಮೂಟೆ ಕಟ್ಟಿ ಹಾಕಿರುವಂಥದ್ದು. ಒಂದಷ್ಟು ನೋವುಗಳು ಏನಿದ್ವು ಅದೆಲ್ಲವನ್ನು ಕೂಡ ಹೇಳ್ಕೊಳಕ್ ಆಗದೆ ಈ ರೀತಿ ಮೂಟೆ ಕಟ್ಟಿ ಹಾಕಿರುವಂಥದ್ದು. ಅಂದ್ರೆ ಕೇವಲ ಉತ್ತರಳ್ಳಿ ಮಾತ್ರ ಅಲ್ಲ, ಬನಶಂಕರಿ, JP ನಗರ ಇಂತಹ ಹಲವಾರು ಭಾಗದಲ್ಲಿ ಈ ರೀತಿಯ ಒಂದು ಮೂಟೆಗಳು ಕಾಣಿಸ್ಕೊತಾ ಇದೆ. ಅಂದ್ರೆ ಸುಳ್ಳು ಕೇಸ್ ಹಾಕಿ ಹಣ ಪಡೆಯುವಂಥದ್ದು, ಜೊತೆಗೆ ಮಾಜಿ ಪತ್ನಿಯ ಹೊಲಸು ಬಟ್ಟೆಯನ್ನ ಮುಟ್ಟಿದ ಮೇಲೆ ದಯವಿಟ್ಟು ಕೈ ತೊಳೆಯಿರಿ ಅನ್ನುವಂಥದ್ದನ್ನ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಇರಬಹುದು. ಈ ರೀತಿಯ ಕೆಲವೊಂದು ಬರಹಗಳನ್ನ ಈ ಮೂಟೆ ಮೇಲೆ ಬರೆದು ಅಂದ್ರೆ ಪತಿಯರು ಈ ರೀತಿ ಮೂಟೆಯನ್ನ ಕಟ್ಟಿ ಬಿಸಾಕಿರುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಯಾಕೆ ಈ ರೀತಿಯ ಒಂದು ಅಂದ್ರೆ ಇದು ಕೇವಲ IT ಕಂಪನಿಯವರು ಮಾತ್ರ ಈ ರೀತಿಯ ಒಂದು ನೋವಿಗೆ ತುತ್ತಾಗ್ತಿದ್ದಾರಾ, ಅಥವಾ ಇದನ್ನ ಯಾರ್ಯಾರು ಈ ರೀತಿ ಬರೀತಾ ಇದ್ದಾರೆ ಅನ್ನುವಂಥದ್ದನ್ನ. ಸರ್, ಈಗ ನೀವು ಈ ಒಂದು ಮೂಟೆಯನ್ನು ಕೂಡ ನೀವು ನೋಡಿದಿರಿ ಇಲ್ಲಿ. ಸೊ ಏನು ಅಂತ ಬರೆದಿದ್ದಾರೆ, ಮತ್ತೆ ಯಾಕೆ ಈ ರೀತಿಯ ಒಂದು ನೋವುಗಳನ್ನ ಒಂದು ಮೂಟೆ ಕಟ್ಟಿ ಆ ಮೂಲಕ ಏನಾದರೂ ಹೊರ ಹಾಕ್ತಾ ಇದ್ದಾರಾ, ಹೇಗೆ ಅಂತ ಏನೋ ಗೊತ್ತಿಲ್ಲ ಮೇಡಮ್. ನಾನು ನಿನ್ನೆ ಹಿಂಗೆ ಬರ್ತಾ ಇದ್ದೆ, ನಿನ್ನೆ ಮೊನ್ನೆ ಎಲ್ಲ ಓಡಾಡ್ಬೇಕಾದ್ರೆ ಇತ್ತೀಚೆಗೆ ತುಂಬಾ ಈ ತರದ್ದು ಕಾಣಿಸ್ತಾ ಇದೆ. ಪ್ರಾಯಶಃ ಈ ಅತುಲ್ ಸುಭಾಷ್ ಅವ್ರದ್ದು ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಈ ಹೆಂಗೆ ಅಂತಂದ್ರೆ ಈ ಚಿಕ್ಕದು ಕಾಣದೇ ಇರೋಂಥದ್ದು ತುಂಬಾ ತೊಂದರೆಗಳಿರುತ್ತೆ. ಆಮೇಲೆ ಈಗ ಈ ತರ ಸುಳ್ಳು ಕೇಸ್ ಹಾಕೋದು ತುಂಬಾ ನಾರ್ಮಲ್ ಆಗ್ಬಿಟ್ಟಿದೆ ಅಂತೆ. ಒಂದು 498A ಅಂತ ಹೇಳಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಗೊತ್ತಾಗ್ತಿದೆ. ಬಟ್ ಎಲ್ಲಾ ರೀತಿಯಲ್ಲೂ ಇದ್ದೇ ಇರುತ್ತಲ್ಲ, ಕೋರ್ಟ್ಗೆ ಹೋದ ತಕ್ಷಣ ಸುಳ್ಳು ಕಂಪ್ಲೇಂಟ್ಗಳೇ ಕೊಡ್ತಾರೆ. ಸೊ ಆ ರೀತಿ ಆಗಿರೋದ್ರಿಂದ ಪ್ರಾಯಶಃ ಎಲ್ಲರಿಗೂ ತುಂಬಾ ತೊಂದರೆ ಆಗಿದೆ. ಅದಕ್ಕೇನೆ ಒಂದು ರೀತಿಯಲ್ಲೂ ಹೊರಗೆ ಹಾಕ್ಬೇಕಲ್ಲ, ಪ್ರಾಯಶಃ ಈ ತರ ಹಾಕ್ತಿರ್ಬೇಕು. ಅಂದ್ರೆ ಕೇವಲ IT ಕಂಪನಿಯಲ್ಲಿದ್ದಂತಹ ಅತುಲ್ ಸುಭಾಷ್ ಮಾತ್ರ ಅಲ್ಲ, ಬೇರೆಯವರು ಕೂಡ ಇಂತಹ ಸಂಕಷ್ಟಕ್ಕೊಳಗಾಗಿದ್ದಾರೆ, ಹೆಂಡತಿಯರ ಕಾಟಕ್ಕೆ ಬೇಸತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಈ ಎಲ್ಲ ಅದು ಅವ್ರು IT ಕೆಲಸ ನೋಡ್ಕೊಂಡಲ್ವಲ್ಲ ಮಾಡೋದು, ಸಂಬಳ ನೋಡ್ತಾರೆ. ಮತ್ತೆ ದುಡ್ಡು ಚೆನ್ನಾಗಿದೆ ಅಂತಂದ್ರೆ ಆತರ ಹಾಕ್ತಾರೆ. ಚೆನ್ನಾಗಿಲ್ಲ ಅಂತಂದ್ರೂ ಮಾಡಿದ್ದಿದೆ. ಕೇಳ್ತಿದ್ದೀನಿ, ತುಂಬಾ ಜನದ ಫ್ರೆಂಡ್ಸ್ ಹತ್ರ ಕೇಳ್ತಿರ್ತೀನಿ, ಹಿಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಫೋನ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದು ತುಂಬಾ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ. ಆದ್ರೆ ಅದೇ ಒಂದು ಬೇಜಾರಿನ ಸಂಗತಿ ಅಂತ ಅಂದ್ರೆ ಏನಂದ್ರೆ, ಮದುವೆ ಜೊತೆಗಿರ್ಬೇಕು ಅಂತ ಮದುವೆ ಮಾಡ್ಕೊಳ್ಳೋದು, ಆದ್ರೆ ಈ ತರ ಸುಳ್ಳು ಕೇಸ್ ಹಾಕ್ಬಿಟ್ಟು ಎಲ್ಲ ಮಾಡ್ಕೊಂಡು ಒಬ್ರಿಗೊಬ್ರು ತೊಂದರೆ ಆಗುತ್ತೆ. ಕೊನೆಗೆ ಮದುವೆ ಮುರಿದು ಹೋಗುತ್ತೆ. ಜೊತೆಗೆ ಹೋದ್ರೂ ಏನು ಸಂಸಾರ ಚೆನ್ನಾಗಿರೋದಿಲ್ಲ. ಆ ರೀತಿ ಪರಿಸ್ಥಿತಿ ಜಾಸ್ತಿ ಆಗೋಗಿದೆ. ಒಂದ್ ಕಡೆ ಆತ್ಮಹತ್ಯೆ ಆಗುತ್ತೆ, ಇಲ್ಲಾಂದ್ರೆ ಇತ್ತೀಚೆಗೆ ಹೆಂಗಸರದ್ದು ಕೊಲೆಗಳದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಅಲಿಮೋನಿ ಕೇಳ್ತು, ಮೇಂಟೆನೆನ್ಸ್ ಕೇಳ್ತು ಅಂದ ತಕ್ಷಣ ಕೊಲೆ ಮಾಡೋದು, ಅದು ಸಹಿತ ನ್ಯೂಸಲ್ಲಿ ಬರ್ತಿದೆ. ಸೊ ಇದಕ್ಕೆಲ್ಲ ಯಾರು ಕಾರಣ? ಸುಳ್ಳು ಕೇಸ್ಗಳು ಹಾಕಿ ದುಡ್ಡು ಮಾಡೋದಕ್ಕೆ ಅಂತ ಹೇಳಿ ಕೋರ್ಟ್ನ ಅಥವಾ ಪೊಲೀಸ್ ಸ್ಟೇಷನ್ ಉಪಯೋಗಿಸೋದು ತಪ್ಪಲ್ವಾ ಮೇಡಮ್? ಸೊ ಆ ಥರ ನಡೀತಾ ಇದೆ. ಈಗ ನೀವು ಇಲ್ಲೆಲ್ಲ ವಾಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಇಂತಹ ಏನು ಗಂಡಸರ ನೋವು ಮೂಟೆಯಲ್ಲಿ ಕಾಣಿಸ್ತಾ ಇದೆ ಅಂತ? ನಾನು ಜಯನಗರ 4th ಬ್ಲಾಕಲ್ಲಿ ಒಂದು ಕಡೆ ನೋಡಿದ್ದೆ, ಆಮೇಲೆ ಬನಶಂಕರಿಯಲ್ಲಿ ನೋಡಿದ್ದೆ, ಉತ್ತರಹಳ್ಳಿಯಲ್ಲಿ 2-3 ಕಡೆ ನೋಡಿದ್ದೀನಿ. ಸೊ ಈ ಥರ ಏನೋ ಕಣ್ಣಿಗೆ ಬೀಳ್ದೆ ತುಂಬಾ ಜನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಜನಕ್ಕೆ ದುಃಖ ಆಗಿದೆ, ಅಥವಾ ಅದನ್ನ ನೋಡಿದ್ಮೇಲೆ ತಮ್ಮ ದುಃಖ ಹೊರಗೆ ಹಾಕೋದಕ್ಕೆ ಒಂದು ಅದು ರೀತಿ ಕಾಣ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಏನು ಹೇಳಕ್ ಇಷ್ಟಪಡ್ತೀರಿ ಇವಾಗ ಇಂತಹ ನೋವಿನ ಸಂಗತಿಗಳಿಗೆ? ನೀವು ಒಂದು ಸುಳ್ಳು ಕೇಸ್ ಹಾಕೋದನ್ನ ನಿಲ್ಲಿಸ್ಬೇಕು. ಆಮೇಲೆ ಸುಳ್ಳು ಕೇಸನ್ನ ತಗೊಳ್ಳೋದನ್ನು ನಿಲ್ಲಿಸ್ಬೇಕು. ಈಗ ಪೊಲೀಸ್ ಸ್ಟೇಷನ್ ಅಂತ ಹೋದ್ಮೇಲೆ ಅವರು ವಿಚಾರಿಸ್ಬಿಟ್ಟು ಅಲ್ಲೇ ಕ್ಲೋಸ್ ಮಾಡಿಬಿಟ್ಟು, ಆದಷ್ಟು ಪೊಲೀಸ್ ಸ್ಟೇಷನ್ ಹುಡುಗರನ್ನ ಕರೆದ ತಕ್ಷಣ ಇದು ಮುಗೀತು ಕೇಸ್, ಇದು ಮದುವೆ ಮುರಿದಂಗೆ ಅಂತ ಒಂದು ಮನಸ್ಥಿತಿ ಬರಬಾರ್ದಲ್ಲ. ಅಂದ್ರೆ ಈ ಒತ್ತಡದ ಮೇಲೆ ಸಂಸಾರ ಮಾಡೋದಕ್ಕಾಗೋದಿಲ್ಲ. ಇದು
ಸೌಹಾರ್ದತೆಯಿಂದ ಸಂಸಾರ ಮಾಡೋದಕ್ಕಾಗುತ್ತೆ. ಸೊ ಹಾಗಾಗಿ ಒಬ್ರೊಬ್ರು ಅನ್ಯೋನ್ಯವಾಗಿ ಹೆಚ್ಚು ಕಡಿಮೆ ಜಗಳ ಸಣ್ಣ ಪುಟ್ಟದ ಹಾಗೆ ಆಗ್ತಿರತ್ತೆ ಮನೆಯಲ್ಲಿ, ಯಾರ ಮನೇಲಿ ಆಗೋದಿಲ್ಲ. ಸೊ ಆ ಜಗಳ ಆಡಿಕೊಂಡು ಸರಿ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆಯದು. ಒಬ್ರದೊಬ್ರು ದುಃಖಗಳು ಕಷ್ಟಗಳ ಅನುಕೂಲ ಅರ್ಥ ಮಾಡಿಕೊಂಡು ಜೀವನ ಮುಂದುವರ್ಸ್ಕೊಂಡು ಹೋಗೋದು ಮುಖ್ಯ ಒಂದು ಜೀವನದಲ್ಲಿ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಇದು ಕೇವಲ ಉತ್ತರಹಳ್ಳಿ ಮಾತ್ರ ಅಲ್ಲ, ಸದ್ಯಕ್ಕೆ ನಾವು ಉತ್ತರಹಳ್ಳಿ ತೋರಿಸ್ತಾ ಇದ್ರೆ ಅದರ ಜೊತೆಗೆ ಬನಶಂಕರಿ ಇರ್ಬೋದು, JP ನಗರ ಇರ್ಬೋದು, ಇಂತಹ ಅಂದರೆ ಎಲ್ಲೆಲ್ಲಿ ಕಸದ ತೊಟ್ಟಿಗಳಿದ್ದಾವೆ, ಕಸ ಎಲ್ಲಿ ಹಾಕಿರ್ತಾರೆ ಅಂತಹ ಜಾಗದಲ್ಲಿ ಬಟ್ಟೆಯ ಮೂಟೆಯನ್ನು ಕಟ್ಟಿ ಅದರ ಮೇಲೆ ತಮ್ಮ ಬರಹಗಳು, ತಮ್ಮ ನೋವು ಏನಿದೆ ಅದನ್ನು ಅದರಲ್ಲಿ ಬರೆದು ಬಿಸಾಕಿರುವಂತಹ ಏನು ಈ ಮೂಟೆಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಈಗ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.